ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ಇವತ್ತಿನ ತರಗತಿಯಲ್ಲಿ ವಾಲಿಬಾಲ್ ಕುರಿತು ಒಂದು ತರಗತಿಯನ್ನು ಮಾಡ್ತಾ ಇದ್ದೀನಿ. ಈ ಹಿಂದೆ ನಾನು ಕಬಡ್ಡಿ ಮತ್ತು ಖೋಖೋವನ್ನು ಕುರಿತು ಕೂಡ ವಿಡಿಯೋವನ್ನು ಮಾಡಿದ್ದೀನಿ. ಯಾರೆಲ್ಲ ಇನ್ನೂ ಆ ವಿಡಿಯೋಗಳನ್ನು ನೋಡಿಲ್ವೋ ಆ ವಿಡಿಯೋಗಳನ್ನು ನೋಡಿಕೊಂಡು ಇದನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ವಾಲಿಬಾಲ್ ಕುರಿತು ನೋಡೋಣ. ಈ ಆಟವನ್ನು ಮೊದಲು ಏನು ಮಾಡ್ತಾಯಿದ್ರು ಅಂದರೆ, ಮನೋರಂಜನೆಗಾಗಿ ಬಟ್ಟೆ ಸುತ್ತಿದ ಒಂದು ದಪ್ಪವಾದ ಚೆಂಡಿನ ಥರ ಒಂದು ಬಟ್ಟೆಯನ್ನು ಸುತ್ತಕೊಂಡು ಎರಡು ಕಂಬಗಳಿಗೆ ದಾರದ ಮೇಲೆ ಏನು ಮಾಡ್ತಾಯಿದ್ರು, ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಕಡೆ ಕಳಿಸ್ತಾ ಇದ್ದರು. ಚೆಂಡು ಎದುರಾಳಿ ಅಂಕಣದಿಂದ ಬರುವಾಗ ಅಡ್ಡಲಾಗಿ ಏನು ಕಟ್ಟಿರ್ತಾರಲ್ಲ ಆ ದಾರದ ಮೇಲೆ ವಾಲಿ ಬರ್ತಿತ್ತು, ಅಂದರೆ ಹಿಂಗೆ ಕ್ರಾಸ್ ಆಗಿ ಬರ್ತಿತ್ತು. ಅದಕ್ಕೋಸ್ಕರ ಈ ಆಟಕ್ಕೆ ಏನಂತ ಕರೆದ್ರು, ವಾಲಿಬಾಲ್ ಅಂತೇಳಿ ಕರೆದ್ರು. ವಾಲಿ ಬರುವುದರಿಂದಲೇ ವಾಲಿಬಾಲ್ ಅಂತೇಳಿ ಇದು ಹೆಸರನ್ನು ಪಡ್ಕೊಳ್ತು. ಈ ಆಟವು ಒಂದು ಪ್ರೀತಿಯ ಸಂಕೇತವಾಗಿದ್ದು, ಈ ಆಟಕ್ಕೆ ಏನಂತ ಕರೀತಾರೆ, ಒಂದು ಪ್ರೀತಿಯ ಸಂಕೇತವಾಗಿದ್ದರಿಂದ ಈ ಆಟವು ಲವ್ ಆಲ್ ಲವ್ ಅಂಕದಿಂದ ಏನಾಗ್ತೈತಿ, ಇದು ಪ್ರಾರಂಭವಾಗ್ತೈತೆ. ಇದು ಕೇಳ್ತಾರೆ, ವಾಲಿಬಾಲ್ ಆಟ ಎದ್ರ ಸಂಕೇತ ಅಂಥೇಳಿ, ಅವಾಗ ಪ್ರೀತಿಯ ಸಂಕೇತ ಅಂತ ಹೇಳಬೇಕು. ಅದು ಹೇಗೆ ಪ್ರಾರಂಭ ಆಗ್ತದೆ ಅಂತ ಕೇಳಿದರೆ, ಲವ್ ಆಲ್ ಲವ್ ಆ ಅಂಕದಿಂದ ಏನಾಗುತ್ತೆ, ಇದು ಪ್ರಾರಂಭವಾಗ್ತೈತೆ. ಈ ಆಟವನ್ನು ಜಾರಿಗೆ ತಂದವರು ಯಾರಂದರೆ, ಅಮೇರಿಕದ ತತ್ವಜ್ಞಾನಿಯಾದಂತಹ ವಿಲಿಯಂ ಜಿ ಮಾರ್ಗನ್ ಅವರು ಏನು ಮಾಡ್ತಾರೆ, ಇದು 1895ರಲ್ಲಿ ಕಂಡುಹಿಡಿತಾರೆ. ಫೆಬ್ರವರಿ 9, 1895ರಂದು ಹೋಲಿಯೋಕ್ ಮ್ಯಾಸಚೂಸೆಟ್ಸ್ ಎಂಬಲ್ಲಿ ಈ ಆಟವನ್ನು ಏನಾಯಿತು, ಮೊದಲು ಪ್ರಾರಂಭವಾಯಿತು. ಈ ಆಟದ ಮೊದಲ ಹೆಸರು ಏನಿತ್ತಂದರೆ ಮಿಂಟೋನೆಂಟ್. ಬೇರೆ ಬೇರೆ ಗೇಮ್ಸ್ಗಳಿಗೆ ಒಂದೊಂದು ಹೆಸರುಗಳು ಮುಂಚೆ ಕರಿತಾಯಿದ್ರು. ಹಾಗೆ ಇದ್ರ ಹೆಸರು ಏನು, ಮಿಂಟೋನೆಂಟ್ ಅಂಥೇಳಿ ಕರಿತಾಯಿದ್ರು. 1896ರಲ್ಲಿ ವಾಲಿಬಾಲ್ ಆಟವನ್ನು ಸ್ಪ್ರಿಂಗ್ ಫೀಲ್ಡ್ನ ಡಾಕ್ಟರ್ ಹಾಲ್ಸ್ಟೆಡ್ ಅವರು ಏನು ಮಾಡಿದ್ರು, ಈ ಆಟವನ್ನು ಬದಲಾಯಿಸಿದರು. ವಾಲಿಬಾಲ್ ಆಟಕ್ಕೆ ಇವ್ರೇನು ಮಾಡಿದ್ರು, ಆ ಹೆಸರನ್ನು ಬದಲಾಯಿಸಿ ಇಟ್ಟಿದ್ರು. ಅಂದರೆ ಮಿಂಟೋನೆಟ್ ಇದ್ದಿಂದ ವಾಲಿಬಾಲ್ ಅಂತೇಳಿ ಇಟ್ರು ಇವರು. ವಿಲಿಯಂ ಜಿ ಮಾರ್ಗನ್ ಅವರು 1917ರಲ್ಲಿ ಆಟದ ನಿಯಮಗಳನ್ನು ಕೂಡ ಬರೆದರು. ಆಟದ ನಿಯಮಗಳು ಯಾವಾಗ ಬಂದವು ಅಂದರೆ 1917ರಲ್ಲಿ ಬಂದವು. 1947ರಲ್ಲಿ ಏನಾಯ್ತಿದು, ಪ್ಯಾರಿಸ್ನಲ್ಲಿ ಅಂತಾರಾಷ್ಟ್ರೀಯ ವಾಲಿಬಾಲ್ ಫೆಡರೇಷನ್ ಸ್ಥಾಪನೆ ಆಯಿತು, FIVB. ಇದು ವೆರಿ ಇಂಪಾರ್ಟೆಂಟ್. ಇದು ಎಕ್ಸಾಮಲ್ಲಿ ಕೇಳ್ತಾರೆ. ಅಂದರೆ ಯಾವಾಗ ಹೇಳಿದ್ದೀನಿ, ಒಂದೊಂದು ಗೇಮ್ಸ್ಗಳಿಗೂ ಒಂದೊಂದು ಫೆಡರೇಷನ್ ಸ್ಥಾಪನೆ ಆಗಿದೆ, ಅಂದರೆ ಒಂದೊಂದು ಸಂಸ್ಥೆಗಳಿದ್ದಾವೆ. ಕಬಡ್ಡಿಗಿತ್ತು, ಖೋಖೋಗಿತ್ತು, ಇವಾಗ ವಾಲಿಬಾಲ್ಗೂ ಕೂಡ ಇದೆ. FIVB ಅಂದರೆ ಫೆಡರೇಷನ್ ಇಂಟರ್ನ್ಯಾಷನಲ್ ದ ವಾಲಿಬಾಲ್, FIVB ಅಂಥೇಳಿ ಇದ್ರ ಲಾಂಗ್ ಫಾರ್ಮ್ ಕೇಳ್ತಾರೆ. ಅವಾಗ ಏನು ಹೇಳಬೇಕು, ಫೆಡರೇಷನ್ ಇಂಟರ್ನ್ಯಾಷನಲ್ ದ ವಾಲಿಬಾಲ್. ಇದರ ಮೊದಲ ಅಧ್ಯಕ್ಷರು ಯಾರು ಅಂತಂದರೆ ಪಾಲ್ ಲಿಬಾವುಡ್. 1949ರಲ್ಲಿ ವಾಲಿಬಾಲ್ನಲ್ಲಿ ಏನಾಯಿತು, ವರ್ಲ್ಡ್ ಕಪ್ ಸ್ಪರ್ಧೆಗಳು ನಡೆದವು. 1964ರಲ್ಲಿ ಟೋಕಿಯೋ ಒಲಿಂಪಿಕ್ನಲ್ಲಿ ಏನಾಯಿತು, ವಾಲಿಬಾಲ್ ಸೇರಿಸಲಾಯಿತು. 1951ರಲ್ಲಿ ಆಲ್ ಇಂಡಿಯಾ ವಾಲಿಬಾಲ್ ಫೆಡರೇಷನ್ ಏನಾಯಿತು, ಸ್ಥಾಪನೆಯಾಯಿತು. 1952ರಲ್ಲಿ ಮಾಸ್ಕೋದಲ್ಲಿ ವಿಶ್ವಕಪ್ ವಾಲಿಬಾಲ್ನಲ್ಲಿ ಪ್ರಥಮವಾಗಿ ಭಾರತ ಏನಾಯಿತು, ಭಾಗವಹಿಸಿತು. 1957ರಲ್ಲಿ ಮಾಸ್ಕೋದ ಸ್ಪರ್ಧೆಯಲ್ಲಿ ಮಹಿಳೆಯರಿಗೂ ಕೂಡ ಏನಾಯಿತು, ಅವಕಾಶ ನೀಡಲಾಯಿತು. 1953ರಲ್ಲಿ ಭಾರತದಲ್ಲಿ ಮಹಿಳೆಯರು ಈ ಆಟವನ್ನು ಆಡ್ತಾಯಿದ್ದರು. ಆದರೆ ಈಗ ಅತ್ಯಂತ ಪ್ರಸಿದ್ಧವಾದ ಆಟ ಯಾವುದಾಗಿದೆ, ವಾಲಿಬಾಲ್ ಆಗಿದೆ. ಇದು ಎಲ್ಲರಿಗೂ ಈಸಿಯಾಗಿ ಆಡಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಇದು ಜಗತ್ತಿನ ಶ್ರೀಮಂತರ ಆಟ ಅಂತೇಳಿ ಇದಕ್ಕೆ ಕರೀತಾರೆ ವಾಲಿಬಾಲ್ಗೆ. ವಾಲಿಬಾಲ್ ಆಟವನ್ನು ಪ್ರಚಾರ ಮಾಡುವಲ್ಲಿ ಪ್ರಮುಖ ಪಾತ್ರ ಯಾರು ವಹಿಸಿದ್ದಾರೆ ಅಂದರೆ YMCA ಅಂಥೇಳಿ. ಹಿಂದೆ ಏನಾಗಿದೆ, ಪ್ರಾಚೀನ ಒಲಿಂಪಿಕ್ ಅಂಥೇಳಿ ಹೇಳೋ ಟೈಮ್ನಾಗ ಇದ್ರ ಬಗ್ಗೆ ಹೇಳಿದ್ವಿ. YMCA ಅಂದರೆ ಯಂಗ್ ಮೆನ್ಸ್ ಕ್ರಿಶ್ಚಿಯನ್ ಅಸೋಸಿಯೇಷನ್. ಇದು 1920ರಲ್ಲಿ ಸ್ಥಾಪನೆಯಾಗಿದೆ ಅಂಥೇಳಿ ಹಿಂದೆ ನೋಡಿದ್ದೀವಿ. 1916ರ ನಂತರ 3 ಸ್ಪರ್ಶ ಯತ್ನ ನಿಯಮವನ್ನು ಅಳವಡಿಸಲಾಯಿತು. ವಾಲಿಬಾಲು 3 ಸರ್ವಿಸ್ ಮಾಡೋಕ್ಕೆ 3 ಇರ್ತವೆ, 3 ಚಾನ್ಸ್ ಕೊಡ್ತಾರೆ. ಅವು 3 ಅದರಲ್ಲಿ ನಾವೇನು ಮಾಡ್ಬೋದು, ಸರ್ವಿಸನ್ನು ಮಾಡ್ಬೋದು. ಪ್ರಥಮ ಮಹಾಯುದ್ಧ ಸಂದರ್ಭದಲ್ಲಿ ಅಮೇರಿಕದ ಭೂಸೇನಾದಳದ ಸೈನಿಕರು ಏನು ಮಾಡಿದ್ರು, ವಾಲಿಬಾಲ್ ಆಟವನ್ನು ಯುರೋಪ್ ಖಂಡಕ್ಕೆ ಪರಿಚಯಿಸಿದರು.
ವಾಲಿಬಾಲ್ ಆಟ ಯುರೋಪ್ ಖಂಡಕ್ಕೆ ಪರಿಚಯಿಸಿದರೆ ಯಾರು ಅಂತ ಕೇಳಿದರೆ ಅಮೆರಿಕದ ಭೂಸೇನಾ ದಳದ ಸೈನಿಕರು. ಒಂದು ತಂಡದಲ್ಲಿ ಎಷ್ಟು ಆಟಗಾರರು ಇರ್ತಾರೆ ಅಂದರೆ ಇಲ್ಲಿ 12 ಜನ. ಇದರಲ್ಲಿ ಆಡುವಂಥ ಜನರೆಷ್ಟು? 6 ಜನ. 6 ಮಂದಿ ಏನಿರ್ತಾರೆ? ಬದಲಿ ಆಟಗಾರರು. ಬದಲಿ ಆಟಗಾರರು ಎಷ್ಟು, ಆಡುವ ಆಟಗಾರರು ಎಷ್ಟು, ಒಟ್ಟು ಆಟಗಾರರು ಎಷ್ಟು ಅಂತೇಳಿ ಎಲ್ಲ ಕೇಳ್ತಾರೆ. ಇವರನ್ನು ನೆನ್ಪಿಟ್ಕೊಳ್ಬೇಕು. ಆಟಗಾರ ಎದೆ ಸಂಖ್ಯೆ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂದರೆ 1ರಿಂದ 18ರವರೆಗೆ ಅವ್ರ ಸಂಖ್ಯೆಗಳು ಕಂಡುಬರ್ತವೆ. ಬದಲಿ ಆಟಗಾರರು ಪ್ರತಿ ಸೆಟ್ನಲ್ಲಿ ಪ್ರತಿ ತಂಡಕ್ಕೆ ಎಷ್ಟು ಜನ ಆಟಗಾರರು ಬದಲಿ ಆಟಗಾರರು ಇರ್ತಾರೆ ಅಂದರೆ 6 ಜನ ಬದಲಿ ಆಟಗಾರರು ಇರ್ತಾರೆ. ಏಕಕಾಲದಲ್ಲಿ 1ರಿಂದ 6 ಜನ ಆಟಗಾರರನ್ನು ಕೂಡ ನಾವೇನು ಮಾಡ್ಬೋದು? ಬದಲಾವಣೆ ಮಾಡ್ಕೋಬೋದು. ಒಬ್ಬ ಮೂಲ ಆಟಗಾರನು ಬದಲಿ ಆಟಗಾರನಿಗೆ ಹೊರಗೆ ಬಂದಾಗ ಮತ್ತು ಪುನಃ ಅದೇ ಆಟಗಾರನ ನಾವು ಹೊರಗೆ ತರಬೇಕಾದರೆ ಹೊರಗೆ ಬಂದ ಮೂಲ ಆಟಗಾರನ ಒಳಗಡೆ ಬರಬೇಕು. ಒಮ್ಮೆ ಬದಲಿ ಆಟಗಾರನು ಆಟಕ್ಕೆ ಬಂದರೆ ಆ ಆಟದಲ್ಲಿ ಇನ್ನೊಬ್ಬ ಒಳಗೆ ಏನಾಗುವಂತಿಲ್ಲ, ಹೋಗುವಂತಿಲ್ಲ. ಇಲ್ಲಿ ಗಮನಿಸಬಹುದಂಥ ಅಂಶಗಳು ಏನೇನು ನಮ್ಮ ನೆನ್ಪಿಟ್ಕೋಬೇಕು ಅಥವಾ ನಮ್ಮ ಗಮನದಲ್ಲಿ ಇರಬೇಕು ಅಂತಂದರೆ, ಚೆಂಡನ್ನು ಸರ್ವ್ ಮಾಡುವ ಮೂಲಕ ನಮಗೆ ಆಟಕ್ಕೆ ಏನು ಮಾಡ್ತೀವಿ? ಚಾಲನೆಯನ್ನು ಕೊಡ್ತೀವಿ. ನಾವು ಚೆಂಡನ್ನು ಎದುರಾಳಿ ತಂಡಕ್ಕೆ ಏನು ಮಾಡ್ತೀವಿ? ಸರ್ವಿಸ್ ಮಾಡುವುದರ ಮುಖಾಂತರ ಈ ಆಟವನ್ನು ಪ್ರಾರಂಭ ಮಾಡ್ತೀವಿ. ಈ ಆಟದಲ್ಲಿ ರ್ಯಾಲಿ ಪಾಯಿಂಟ್ ಸಿಸ್ಟಮ್ ಇದ್ದು ಪ್ರತಿ ಸರ್ವ್ನಲ್ಲಿ ಏನಿರ್ತವೆ? ಅಂಕಗಳು ಯಾವುದೇ ಒಂದು ತಂಡಕ್ಕೆ ಸಿಕ್ಕೇ ಸಿಗ್ತವೆ. ಅಂದರೆ ಆ ಕಡೆಯಿಂದ ಈ ಕಡೆ ಕಳಿಸ್ತಾರೆ, ಬಾಲು ಆ ಕಡೆಯಿಂದ ಈ ಕಡೆ ಕಳಿಸೋದ್ರಿಂದ ಯಾರು ಸರ್ವಿಸ್ ಕಳ್ಕೊತಾರೋ ಆವಾಗ ಆ ತಂಡಕ್ಕೆ ಏನಾಗ್ತೈತೆ? ಒಂದು ಅಂಕವನ್ನು ಸಿಗ್ತೈತೆ. ಆಟಗಾರರ ಸ್ಥಿತಿಯನ್ನು ಗಡಿಯಾರದ ಚಲನೆಯಲ್ಲಿ ಬದಲಾಯಿಸಬೇಕು. ಗಡಿಯಾರ ನಾವು ಹೆಂಗೆ ಕ್ಲಾಕ್ ವೈಸ್ ರೊಟೇಷನ್ ಆಗುತ್ತೋ ಅದೇ ರೀತಿ ನಾವು ಇಲ್ಲಿ ಆಟಗಾರರ ಸ್ಥಾನವನ್ನು ಬದಲಾಯಿಸ್ಕೋತಾ ಸರ್ವಿಸ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿರ್ತಾರೆ. ಆಟಗಾರರ ಸ್ಥಿತಿಯನ್ನು ಗಡಿಯಾರದ ಚಲನೆಯಲ್ಲಿ ಬದಲಾಯಿಸಬೇಕು. ಎಲ್ಲ ಗೆರೆಗಳ ಅಗಲ ಎಷ್ಟಿರ್ತದಂದರೆ 5 ಸೆಂಟಿಮೀಟರ್. ನಾಯಕನು ಪಂದ್ಯಕ್ಕಿಂತ ಮುಂಚೆ ಸ್ಕೋರ್ ಶೀಟ್ ಮೇಲೆ ಸಹಿ ಮಾಡಬೇಕು. ಯಾವ ತಂಡದ ನಾಯಕ ಇರ್ತಾರಲ್ಲ, 2 ತಂಡದ ನಾಯಕರು ಏನು ಮಾಡಬೇಕು? ಸ್ಕೋರ್ ಶೀಟ್ ಮೇಲೆ ಆಟ ಪ್ರಾರಂಭ ಆಗುವುದಕ್ಕಿಂತ ಮುಂಚೆನೇ ಅವ್ರ ಸಹಿಯನ್ನು ಪಡ್ಕೊಳ್ಬೇಕು. ತಂಡದ ನಾಯಕನ ಸಂಖ್ಯೆಯು ಕೆಳಭಾಗದಲ್ಲಿ 8 ಮೀಟರ್ ಉದ್ದ, 2 ಸೆಂಟಿಮೀಟರ್ ಅಗಲ ಅಡ್ಡಪಟ್ಟಿ ಹಾಕಿರಬೇಕು. ಅವ್ರದ್ದು ಕೆಳಭಾಗದಲ್ಲಿ ಏನು ಮಾಡಬೇಕು? ತಂಡದ ನಾಯಕನ ಸಂಖ್ಯೆಯನ್ನು ಕೆಳಭಾಗದಲ್ಲಿ ಎಷ್ಟು ಹಾಕಿರ್ಬೇಕಂತೆ? 8 ಸೆಂಟಿಮೀಟರ್ ಉದ್ದ, 2 ಸೆಂಟಿಮೀಟರ್ ಅಗಲವಾದಂಥ ಒಂದು ಪಟ್ಟಿಯನ್ನು ಹಾಕಬೇಕು. ಚೆಂಡು ಅಂಕಣದಿಂದ ಚೆಂಡು ಅಂಕಣ ಬಿಟ್ಟು ಹೊರಗಡೆ ಹೋದಾಗ ರೆಫ್ರಿಗಳ ಹತ್ತಿರ ಮಾತನಾಡುವ ಅಧಿಕಾರ ಯಾರಿಗಿರಬೇಕು? ನಾಯಕನಿಗೆ ಇರ್ತೈತೆ. ಆವಾಗ ನಾಯಕ ಏನು ಮಾಡ್ಬೋದು? ರೆಫ್ರಿ ಹತ್ರ ಮಾತಾಡ್ಬೋದು. ಹಿಂದಿನ ಸಾಲಿನ ಯಾವುದೇ ಆಟಗಾರನಿಗೆ ಲಿಬ್ರೋ ಆಟಗಾರನನ್ನು ಮರುಸ್ಥಾನ ಮಾಡಿಸ್ಬೋದು. ಹಿಂದಿನ ಸಾಲಿನ ಯಾವುದೇ ಆಟಗಾರ ಇರ್ತಾನಲ್ಲ ಅವನಿಗೆ ಏನು ಮಾಡ್ಬೋದು? ನಾವು ಲಿಬ್ರೋ ಆಟಗಾರನ ಅಂಥೇಳಿ ಮರುಸ್ಥಾನವನ್ನು ಪಡ್ಕೊಳ್ಬೋದು. ಟೈಮ್ ಔಟ್ ನೋಡಿ ಎಷ್ಟು ತಗೋಬೇಕಂತೇಳಿ. ಪ್ರತಿ ಸೆಟ್ನಲ್ಲಿ ಒಂದು ತಂಡಕ್ಕೆ ಎಷ್ಟು ಟೈಮ್ ಔಟ್ ಇರ್ತವೆ? 2 ಟೈಮ್ ಔಟ್ಗಳು ಇರ್ತವೆ. ಆ ಕಾಲಾವಧಿ ಎಷ್ಟಿರ್ತಂದರೆ 30 ಸೆಕೆಂಡು. ಇದನ್ನು ಪಂದ್ಯ ಪ್ರಾರಂಭವಾದಾಗ ತೆಗೆದುಕೊಳ್ಬೋದು ಅಥವಾ ಪಂದ್ಯ ನಡೆಯುತ್ತಿರುವಾಗ ತೆಗೆದುಕೊಳ್ಬೋದು. ಈ ಟೈಮ್ ಔಟನ್ನು ಕೋಚ್ ಅಥವಾ ತಂಡದ ನಾಯಕನ 2ನೇ ರೆಫ್ರಿ ಅಥವಾ ಸ್ಕೋರರ್ ಅವರಿಗೆ ಗಮನಕ್ಕೆ ತಂದು ತಗೊಳ್ಬೇಕು. ರೆಫ್ರಿಗಾರ ಹೇಳಬೇಕು ಅಥವಾ 2ನೇ ರೆಫ್ರಿ ಅಥವಾ ಸ್ಕೋರರ್ಗೆ ಹೇಳಿ ನಾಯಕ ಏನು ಮಾಡ್ಬೋದು? ಟೈಮ್ ಔಟ್ ಪಡ್ಕೊಳ್ಬೋದು. ಆದರೆ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ 1ರಿಂದ 4 ಸೆಟ್ಗಳಿರ್ತವೆ. ತಂಡ 8 ಮತ್ತು 16 ಅಂಕ ಗಳಿಸಿದ ತಕ್ಷಣ 60 ಸೆಕೆಂಡ್ಗಳ ತಾಂತ್ರಿಕ ಸಮಯ ಮಿತಿಯನ್ನು ನೀಡಲಾಗುತ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಇರುತ್ತೆ, ರಾಷ್ಟ್ರ ಮಟ್ಟದಲ್ಲಿ ಬೇರೆ ಬೇರೆ ಇರ್ತೈತೆ. ವಾಲಿಬಾಲ್ ಅಂಕಣದ ಅಳತೆ 18 ಮೀಟರ್ ಉದ್ದ ಇರ್ತೈತೆ, 9 ಮೀಟರ್ ಅಗಲ ಇರ್ತೈತೆ. ಮಧ್ಯದ ಗೆರೆಯಿಂದ ಅಂದರೆ ಫ್ರಂಟ್ ಜೂನ್ ಎಷ್ಟಿರ್ತಂದರೆ 3 ಮೀಟರ್, ಬ್ಯಾಕ್ ಜೂನ್ 6 ಮೀಟರ್. ಕಂಬದಿಂದ ಕಂಬಕ್ಕೆ 10 ಮೀಟರ್ ಅಂದರೆ ಬದಿಗೆರೆಯಿಂದ 0.5ರಿಂದ 1 ಮೀಟರ್ ಹೊರಕ್ಕೆ ನೆಟ್ಟಿರ್ತಾರೆ. ಕಂಬದ ಎತ್ತರ ಎಷ್ಟಿರ್ತದೆ? 2.55 ಮೀಟರ್ ಇರ್ತೈತೆ. ಚೆಂಡಿನ ತೂಕ 260 ಗ್ರಾಮ್ನಿಂದ 280 ಗ್ರಾಮ್ ಇರುತ್ತದೆ. ಒಳಭಾಗದ ಗಾಳಿಯ ಒತ್ತಡ 300ರಿಂದ 325 ಕಿಲೋಗ್ರಾಮ್ ಇರ್ತೈತೆ. ಅದು ಚೆಂಡಿನ ಗಾತ್ರ ಅಂದರೆ ಒಳಗಡೆ ಎಷ್ಟಿರ್ತದೆ ಗಾಳಿಯ ಒತ್ತಡ ಅಂಥೇಳಿ. ಚೆಂಡಿನ ಸುತ್ತಳತೆ 65 ಸೆಂಟಿಮೀಟರ್ನಿಂದ 67 ಸೆಂಟಿಮೀಟರ್. ನೆಟ್ಟಿನ ವಿವರ 1 ಮೀಟರ್ ಅಗಲ ಇರ್ತೈತೆ, 9.5 ಮೀಟರ್ನಿಂದ 10 ಮೀಟರ್ ಉದ್ದ ಇರ್ತೈತಿ.
ನೆಟ್ಟಿನ ಎತ್ತರ ಮಹಿಳೆಯರಿಗೆ ಮತ್ತು ಜೂನಿಯರ್ ಬಾಲಕರಿಗೆ 2.24 ಮೀಟರ್, ಪುರುಷರಿಗೆ 2.43 ಮೀಟರ್ ಇರ್ತೈತೆ. ಆ್ಯಂಟೇನಾ ಅದ್ರ ಉದ್ದ ಎಷ್ಟಿರ್ತದೆ ಅಂದರೆ 1.80 ಮೀಟರ್ ಅಥವಾ ಸೆಂಟಿಮೀಟರ್ ಹೇಳಿದ್ರೆ 180 ಸೆಂಟಿಮೀಟರ್. ನೆಟ್ಟಿನ ಮೇಲೆ 0.80 ಮೀಟರ್ ಇರ್ತೈತೆ ಅಂದರೆ 80 ಸೆಂಟಿಮೀಟರ್. ಕೆಂಪು ಮತ್ತು ಬಿಳಿ ಬಣ್ಣದ ಅಗಲ 10 ಸೆಂಟಿಮೀಟರ್ ಒಂದರಂತೆ ಏನಿರ್ತವೆ ಇವು ಆ್ಯಂಟೆನಾಗಳು ಇರ್ತವೆ. ಮೂಲಭೂತ ನೈಪುಣ್ಯತೆಗಳು, ಏನೇನು ನೈಪುಣ್ಯತೆಗಳು ಏನೇನು ಅರ್ಹತೆಗಳು ಇರಬೇಕು ಅಂಥೇಳಿ. ಒಂದನೇದು ಪಾಸಲ್ಲಿ ಅಪ್ಪರ್ ಹ್ಯಾಂಡ್ ಪಾಸ್, ವಾಲಿ ಪಾಸ್, ಅಂಡರ್ ಹ್ಯಾಂಡ್ ಪಾಸ್, ಸಿಂಗಲ್ ಹ್ಯಾಂಡ್ ಪಾಸ್, ಡ್ರೈವ್ ಶಾಟ್, ಪಾಸ್ ಸೆಟ್ಟಿಂಗ್ ಅಪ್, ಓವರ್ ಹೆಡ್ ಪಾಸ್, ಬ್ಯಾಕ್ ಪಾಸ್, ಆರ್ಚ್ ಪಾಸ್. ಇವೆಲ್ಲ ಪಾಸಲ್ಲಿ ಬರುವಂತಹ ವಿಧಗಳು. ಸರ್ವೀಸಲ್ಲಿ ಅಂಡರ್ ಹ್ಯಾಂಡ್ ಸರ್ವೀಸ್, ರೌಂಡ್ ಆರ್ಮ್ ಸರ್ವೀಸ್, ಸೈಡ್ ಆರ್ಮ್ ಸರ್ವೀಸ್, ಟೆನ್ನಿಸ್ ಸರ್ವೀಸ್, ಹೈ ಸ್ಪಿನ್, ಫ್ಲೂಟಿಂಗ್, ಜಂಪ್ ಆ್ಯಂಡ್ ಸರ್ವೀಸ್. ಇವೆಲ್ಲ ಸರ್ವೀಸ್ನ ವಿಧಗಳು. ಆಕ್ರಮಣಕಾರಿ ಸ್ಕಿಲ್ಗಳು ಯಾವಂದರೆ ಸ್ಟ್ರೈಟ್ ಸ್ಮ್ಯಾಶ್, ಬಾಡಿ ಟರ್ನ್ ಸ್ಮ್ಯಾಶ್, ಇನ್ವರ್ಡ್ ಸ್ಮ್ಯಾಶ್, ಔಟ್ವರ್ಡ್ ಸ್ಮ್ಯಾಶ್, ಡ್ರಾಪ್ ಶಾಟ್. ಇವೆಲ್ಲ ಆಕ್ರಮಣಕಾರಿ ಸ್ಕಿಲ್ಗಳು. ಇವೆಲ್ಲ ರಕ್ಷಣಾತ್ಮಕ ನೈಪುಣ್ಯತೆಗಳು. ಏನೇನಿರಬೇಕು ರಕ್ಷಣಾತ್ಮಕ ಆಟಗಾರನಿಗೆ ಅಂದರೆ ಜೋನಲ್ ಬ್ಲಾಕ್, ಮೊಬೈಲ್ ಬ್ಲಾಕ್, ಸಿಂಗಲ್ ಮ್ಯಾನ್ ಬ್ಲಾಕ್, ಡಬಲ್ ಮ್ಯಾನ್ ಬ್ಲಾಕ್, ಟ್ರಿಬಲ್ ಮ್ಯಾನ್ ಬ್ಲಾಕ್, ಮಾಸ್ ಬ್ಲಾಕ್. ಡೈವ್ ಅಂಡ್ ರೋಲ್, ಫಾರ್ವರ್ಡ್ ಡೈವ್, ಬ್ಯಾಕ್ ರೋಲ್, ಸೈಡ್ ರೋಲ್, ಫಾರ್ವರ್ಡ್ ರೋಲ್. ಲಿಬ್ರೋ ಆಟಗಾರರು, ಇವಾಗ ಲಿಬ್ರೋ ಆಟಗಾರ ಅಂತೇಳಿ ವಿಶೇಷವಾಗಿ ವಾಲಿಬಾಲಲ್ಲಿ ಕಂಡು ಬರ್ತವ್ರೆ. ಲಿಬ್ರೋ ಎಂದು ನೇಮಕವಾದ ಆಟಗಾರ ಆ ಪಂದ್ಯ ಮುಗಿಯೋ ತನಕ ಲಿಬ್ರೋ ಆಟಗಾರನಾಗೆ ಆಡಬೇಕಾಗ್ತೈತಿ. ಲಿಬ್ರೋ ಆಟಗಾರ ತಂಡದ ಉಳಿದ ಆಟಗಾರರಿಗಿಂತ ಏನಾಗಿರ್ತಾನೆ, ಇವನು ಭಿನ್ನವಾಗಿ ಇರ್ತಾನೆ ಮತ್ತು ಭಿನ್ನವಾದಂತಹ ಉಡುಪುಗಳನ್ನು ಇವನಿಗೆ ಧರಿಸಿರ್ತಾರೆ. ಈ ಆಟಗಾರ ಬ್ಲಾಕ್ ಝೋನ್ನಲ್ಲಿರುವ ಆಟಗಾರರಿಗೆ ಯಾವಾಗ ಬೇಕಾದರೂ ಏನು ಮಾಡ್ಬೋದು, ಬದಲಾವಣೆ ಮಾಡಿಕೊಳ್ಳಬಹುದು. ಆದರೆ ಇವನಿಗೆ ಆಟಗಾರರ ಬದಲಾವಣೆ ನಿಯಮ ಯಾವುದೂ ಕೂಡ ಅನ್ವಯಿಸೋದಿಲ್ಲ. ತಂಡದ ಇತರ ಆಟಗಾರರಿಗಿಂತ ಸಮವಸ್ತ್ರ ಏನಿರ್ತದೆ, ವಿರೋಧ ಬಣ್ಣದಲ್ಲಿ ಇರ್ತೈತೆ. ಎದೆ ಸಂಖ್ಯೆ ಮತ್ತು ಇತರ ಆಟಗಾರರಂತೆ ಇರಬೇಕು. ಈ ಆಟಗಾರ ಅಟ್ಯಾಕಿಂಗ್ ಅಂದರೆ ಆಕ್ರಮಣಕಾರಿ ಮತ್ತು ಬ್ಲಾಕಿಂಗ್ ಅಂದರೆ ತಡೆಗೋಡೆಯಲ್ಲಿ ಭಾಗವಹಿಸುವಂತಿಲ್ಲ. ಬಲೆ ಎತ್ತರಕ್ಕಿಂತ ಮೇಲೆ ಬಂದ ಚೆಂಡನ್ನು ಹೊಡೆಯುವಂತಿಲ್ಲ. ಈತನಿಗೆ ಸರ್ವೀಸ್ ಮಾಡಲಿಕ್ಕೆ ಯಾವುದೇ ಅವಕಾಶ ಇವನಿಗೆ ಇರೋದಿಲ್ಲ. ಅಂಡರ್ ಆರ್ಮ್ ಓಟ ಆಡುವ ಅವಕಾಶ ಮಾತ್ರ ಇವನಿಗೆ ಇರ್ತೈತೆ. ಲಿಬ್ರೋ ಆಟಗಾರನು ಮುಂದಿನ ಸಾಲಿನಲ್ಲಿ ಆಟಗಾರನಿಗೆ ಬೆರಳುಗಳಿಂದ ಚಿಮ್ಮಿಸಿದ ಚೆಂಡು ಬಲೆಗಿಂತ ಎತ್ತರವಿದ್ದಲ್ಲಿ ಅದನ್ನು ಹಿಟ್ ಮಾಡುವಂತಿಲ್ಲ. ಹಿಂದಿನ ಸಾಲಿಗಾದರೆ ಮಾಡ್ಬೋದು. ಇವ್ರದ್ದು ನಿಯಮಗಳು ಇರ್ತವೆ, ಸ್ವಲ್ಪ ಬೇರೆ ಬೇರೆ ಇರ್ತವೆ. ಗೇಮ್ಸ್ ಆಡೋರಿಗೆ ಇದು ಬೇಗ ಆಗಿ ಅರ್ಥ ಆಗ್ತೈತೆ. ಇದು ಸ್ಕೋರಿಂಗ್. ರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ 5 ಸೆಟ್ಗಳನ್ನು ಇರ್ತವೆ. ಎಷ್ಟು ಸೆಟ್ ಇರ್ತವೆ? 5 ಸೆಟ್ಗಳಿರ್ತವೆ. 5 ಸೆಟ್ಗಳಲ್ಲಿ ಗೆದ್ದ ತಂಡವು ಪಂದ್ಯದಲ್ಲಿ ಏನಾಗ್ತದೆ, ಜಯಶಾಲಿ ಆಗ್ತೈತಿ. ಪಂದ್ಯದ ಪ್ರತಿ ಸೆಟ್ನಲ್ಲಿ ಎಷ್ಟಿರ್ತವೆ ಅಂಕಗಳು? 25 ಅಂಕಗಳಿರ್ತವೆ, ನಿರ್ಣಯದ ಸೆಟ್ಟೊಂದನ್ನು ಬಿಟ್ಟು. ಒಂದು ವೇಳೆ 2 ತಂಡಗಳ ಅಂಕಗಳು 24 ಇದ್ದರೆ 2 ಅಂಕಗಳ ವ್ಯತ್ಯಾಸ ಏನು ಮಾಡ್ತೈತೆ, ಕಂಡು ಬರ್ತೈತೆ. ಹಾಗೆ ಸೆಟ್ ಕೂಡ ಮುಂದುವರಿತೈತೆ. 24, 6, 25, 27, 26, 28 ಇತ್ಯಾದಿ ಈ ಸೆಟ್ಗಳು ಈ ಥರ ನಿಗದಿ ಮಾಡ್ತಾರೆ. 2 ತಂಡಗಳು 2 ಸೆಟ್ಗಳಲ್ಲಿ ಜಯಗಳಿಸಿದರೆ ನಿರ್ಣಾಯಕ ಸೆಟ್ ಎಷ್ಟು ಅಂಕಗಳಿಗೆ ಇಟ್ಟಿರ್ತಾರೆ? 15 ಅಂಕಗಳಿಗೆ ಇಟ್ಟಿರ್ತಾರೆ. ನಿರ್ಣಾಯಕ ಸೆಟ್ ಪ್ರಾರಂಭಿಸುವ ಮೊದಲು ರೆಫ್ರಿ ಏನು ಮಾಡ್ತಾನೆ, ನಾಣ್ಯ ಚಿಮ್ಮುವ ಮೂಲಕ ಆಟವನ್ನು ಪ್ರಾರಂಭಿಸ್ತಾರೆ. ನಿರ್ಣಾಯಕ ಸೆಟ್ನಲ್ಲಿ ಒಂದು ತಂಡಕ್ಕೆ 8 ಅಂಕಗಳು ಬಂದಾಗ ಅಂಕಗಳು ಏನು ಮಾಡ್ತಾರೆ, ಅವಾಗ ಬದಲಾಯಿಸ್ತಾರೆ. ಅಂಕಣ ಏನಾಗ್ತದೆ, ಬದಲಾವಣೆ ಆಗ್ತೈತೆ. ಆದರೆ ಆಟಗಾರರ ಸ್ಥಾನದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲಿ ಮಾಡ್ಲಿಕ್ಕೆ ಬರಲ್ಲ. ಯಾವ ತಂಡ ತಪ್ಪು ಮಾಡಿದೆವೋ ಅದರ ಎದುರಾಳಿ ತಂಡಕ್ಕೆ ಏನು ಮಾಡ್ತಾರೆ, ಸರ್ವೀಸನ್ನು ಕೊಡ್ತಾರೆ. ಇತ್ತೀಚೆಗೆ ಕೆಲವು ಬದಲಾವಣೆಗಳನ್ನು ಮಾಡಿದರೆ ಅವು ಯಾವ್ಯಾವ ಬದಲಾವಣೆಗಳೆಂದರೆ, ಪಂದ್ಯ ಪ್ರಾರಂಭವಾಗದಾಗ ಅದೇ ತಂಡದ ಆಟಗಾರನು ಏನು ಮಾಡಬೇಕು, ಚೆಂಡನ್ನು ಪಾಸ್ ಮಾಡಬೇಕು. ಅಂತಹ ಸಂದರ್ಭದಲ್ಲಿ ಸ್ಪರ್ಶವಾದಾಗ ಅದನ್ನು ತಪ್ಪು ಎಂದು ಪರಿಗಣಿಸಬಾರದು.
ಆದರೆ ಅವನ ಉದ್ದೇಶ ಪೂರ್ವಕವಾಗಿ ಮಾಡಿದರೆ ಕೂಡ ಅದು ತಪ್ಪು ಅಂತ ಅರ್ಥ. ಪಾಸ್ ಹಾಕಿದಾಗ ಅಟ್ಯಾಕರ್ ಏನು ಮಾಡ್ತಾನೆ, ಚೆಂಡನ್ನು ಹೊಡೆದು ನೆಟ್ಟಿನ ಮೇಲೆ ತುದಿಯಲ್ಲಿ ತಾಗಿದರೆ ಮಾತ್ರ ಅದು ತಪ್ಪು. ಆದರೆ ಇಳಿಯುವ ಸಂದರ್ಭದಲ್ಲಿ ನೆಟ್ಟಿನ ಮಧ್ಯಭಾಗ ಅಥವಾ ಕೆಳಗಿನ ಭಾಗ ತಾಕಿದರೆ ಅದು ತಪ್ಪಲ್ಲ ಅಂಥೇಳಿ ಹೇಳ್ತಾರೆ. ಇವೆಲ್ಲ ನಿಯಮಗಳು. ಈ ನಿಯಮಗಳ ಪ್ರಕಾರ ನಾವು ಆಟ ಆಡಬೇಕು. ಅಟ್ಯಾಕರ್ ಚೆಂಡನ್ನು ಹೊಡೆದು ಅದು ಭೂಮಿಗೆ ಸ್ಪರ್ಶಿಸಿದಾಗ ಅವನ ಮಧ್ಯದ ಗೆರೆ ಕ್ರಾಸ್ ಮಾಡಿದರೆ ಅದನ್ನು ನಾವು ತಪ್ಪು ಎಂದು ಪರಿಗಣಿಸಬಾರದು. 14 ವರ್ಷದ ಒಳಗಿನ ಬಾಲಕ ಅಥವಾ ಬಾಲಕಿಯರ ಮಿನಿ ವಾಲಿಬಾಲ್ ಅಂಕಣದ ಅಳತೆ ಎಷ್ಟಿರ್ತೈತೆ? 16 ಮೀಟರ್, 8 ಮೀಟರ್ ಅಗಲ. ದೊಡ್ಡದು ಎಷ್ಟಿತ್ತು? 18 ಮೀಟರ್ ಇತ್ತು. ಮಧ್ಯದ ಗೆರೆಯಿಂದ ಫ್ರಂಟ್ ಜೋನ್ಗೆ 3 ಮೀಟರ್, ಬ್ಯಾಕ್ ಜೋನ್ ಎಷ್ಟಿರ್ತದೆ? 5 ಮೀಟರ್. ನೆಟ್ಟಿನ ಎತ್ತರ ಬಾಲಕಿಯರಿಗೆ 2.10 ಮೀಟರ್, ಬಾಲಕರಿಗೆ 2.24 ಮೀಟರ್. ಸರ್ವಿಸ್ ಮಾಡಿದ ಚೆಂಡು ಅಥವಾ ರ್ಯಾಲಿಯಲ್ಲಿರುವ ಚೆಂಡು ಯಾವುದೇ ತರಹದ ಆ್ಯಂಟೆನಾಗೆ ತಾಕಿದರೆ ಹಾಗೂ ಚೆಂಡು ಆ್ಯಂಟೆನಾದ ಹೊರಗಡೆಯಿಂದ ಅಂಕಣಕ್ಕೆ ಬಂದರೆ ಅದನ್ನು ನಾವೇನ್ತೀವಿ? ತಪ್ಪು ಅಂಥೇಳಿ ಹೇಳ್ತೀವಿ. ಕಂಬಗಳು ಅಂಕಣದಿಂದ ಹಾಗೂ ಆ್ಯಂಟೆನಾದಿಂದ ಹೊರಗಡೆ ಇರುವುದರಿಂದ ರ್ಯಾಲಿಯಲ್ಲಿರುವ ಚೆಂಡನ್ನು ಆಡಿ ಕಂಬವನ್ನು ಮುಟ್ಟಬಹುದು, ಅದನ್ನು ತಪ್ಪು ಎಂದು ಪರಿಗಣಿಸಬಾರದು. ಆದರೆ ಚೆಂಡು ಕಂಬಕ್ಕೆ ತಾಕಿದರೆ ಅದು ಕೂಡ ತಪ್ಪು ಅಂತ ಅರ್ಥ. ಇಲ್ಲಿ ಪಂದ್ಯದ ಆಡುವಂಥ ಅಧಿಕಾರಿಗಳು ಯಾರ್ಯಾರು ಇರ್ತಾರೆ ಅಂದರೆ ಪಂದ್ಯ ಆಡಿಸುವಂಥ ಅಧಿಕಾರಿಗಳು, ಮೊದಲನೇ ರೆಫ್ರಿ ಇರ್ತಾನೆ, ಫಸ್ಟ್ ರೆಫ್ರಿ ಒಬ್ಬರು, ಸೆಕೆಂಡ್ ರೆಫ್ರಿ ಒಬ್ಬರು, ಸ್ಕೋರರ್ ಒಬ್ಬರು, ಲೈನ್ ಜಡ್ಜಸ್ 2 ಅಥವಾ 4 ಜನ. ಒಟ್ಟು ಎಷ್ಟು ಜನ ಇರ್ತಾರೆ? 5 ರಿಂದ 7 ಜನ ಆಟಗಾರರು ಇದರಲ್ಲಿ ಇರ್ತಾರೆ. ಪಂದ್ಯ ಯಾವಾಗ ನಾವು ತಡೆ ಹಿಡಿಬೋದು ಅಂದರೆ ನೈಸರ್ಗಿಕ ಅಡಚಣೆಗಳಿಂದ ಅಥವಾ ಬೇರೆ ಯಾವುದೇ ಕಾರಣಗಳಿಂದ ಪಂದ್ಯ ಅಪೂರ್ಣವಾದಲ್ಲಿ ಅವಾಗ ನಾವು ಈ ಕೆಳಕಂಡ ನಿಯಮಗಳನ್ನು ಅನುಸರಿಸಿ ಪಂದ್ಯವನ್ನು ತಡೆ ಹಿಡಿಬೋದು. ಅದೇ ಅಂಕಣದೊಳಗೆ 4 ಗಂಟೆಯೊಳಗೆ ಆಟ ಪ್ರಾರಂಭಗೊಂಡರೆ ತಂಡಗಳು ಪಡೆದಿದ್ದ ಅಂಕಗಳಿಂದಲೇ ಆಟ ಏನು ಮಾಡ್ತಾರೆ? ಮುಂದುವರಿಸ್ತಾರೆ. ಬೇರೆ ಯಾವುದಾದ್ರೂ ಅಂಕಣದ ಮೇಲೆ ಆಟ ಮುಂದುವರೆದರೆ ನಿಂತು ಹೋದ ಸೆಟ್ನ ಅಂಕಗಳನ್ನು ಗಣನೆಗೆ ತೆಗೆದುಕೊಳ್ಬಾರದು ಮತ್ತು ಅವಾಗಿಂದ ಫಸ್ಟ್ನಿಂದನೇ ಆಡಿಸ್ಬೇಕು. ಅಲ್ಲಿ ಪಂದ್ಯ ನಿಂತ ಅವಧಿ 4 ಗಂಟೆಯೊಳಗೆ ಮೀರಿದರೆ ಇಡೀ ಪಂದ್ಯವನ್ನು ಹೊಸದಾಗಿ ಪ್ರಾರಂಭಿಸಬೇಕು, ಅಂಕಣ ಯಾವುದೇ ಆಗಿರ್ಬೋದಲ್ಲಿ. ಅಂಕಣದ ಪರಿಚಯ. ಅಂಕಣದ ಎಷ್ಟು ಉದ್ದ ಇರ್ತದೆ ಅಂದರೆ 18 ಮೀಟರ್ ಉದ್ದ ಇರ್ತೈತೆ, ಅಗಲ 9 ಮೀಟರ್. ಅಂಕಣವನ್ನು 9 × 9 ಮೀಟರ್ 2 ಭಾಗಗಳಾಗಿ ಮಾಡ್ತಾರೆ. ಮಧ್ಯದ ಗೆರೆಯಿಂದ 2 ಕಡೆ 3 ಮೀಟರ್ ಇರುವಂತೆ ಏನು ಮಾಡ್ತಾರೆ? ಕೊನೆಯ ಗೆರೆ ಹಾಕಿರ್ತಾರೆ. 6 ಮೀಟರ್ ದೂರಕ್ಕೆ ಒಂದು ಗೆರೆಯನ್ನು ನಿರ್ಮಿಸುತ್ತಾರೆ. ಈ ಗೆರೆಗೆ ಏನಂತ ಕರಿತೀವಿ? ಆಕ್ರಮಣ ಗೆರೆ ಅಂತೇಳಿ ಕರಿತೀವಿ. ಈ ಗೆರೆಗಳು ಅಂಕಣವನ್ನು ಮುಂಭಾಗ ಮತ್ತು ಹಿಂಭಾಗ ಅಂಥೇಳಿ 2 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಎರಡೂ ಬದಿಯಲ್ಲಿ 1.75 ಮೀಟರ್ ಉದ್ದ ವಿಸ್ತರಿಸಿದ ಗೆರೆ ಇರ್ತೈತೆ. 15 ಮೀಟರ್ ಅನ್ನಂತೆ ಏನು ಮಾಡ್ತಾರೆ? ಡಿವೈಡ್ ಮಾಡ್ತಾರೆ. 20 ಸೆಂಟಿಮೀಟರ್ ಅಂತರದೊಂದಿಗೆ ಇದನ್ನು ನಿರ್ಮಿಸ್ತಾರೆ. ಅದೇ ಪ್ರಕಾರ 2 ಸೈಡ್ ಲೈನ್ಗಳನ್ನು ಸೇರಿಸಿ ಎಷ್ಟು? 20 ಸೆಂಟಿಮೀಟರ್ ಅಂತರದಲ್ಲಿ 15 ಸೆಂಟಿಮೀಟರ್ ರೇಖೆಗಳ ಸಹಾಯದಿಂದ ವಿಸ್ತರಿಸಲ್ಪಟ್ಟಿರುತ್ತದೆ. ಈ ಕ್ಷೇತ್ರಕ್ಕೆ ಏನಂತ ಕರೀತಾರೆ ಅಂದರೆ ಸರ್ವಿಸ್ ಕ್ಷೇತ್ರ ಅಂತೇಳಿ ಕರೀತಾರೆ. ಮೃದುವಾದ ಚೆಂಡು ಹೆಂಗಿರ್ತಂದರೆ ಮೃದುವಾದ ಅಥವಾ ಸಿಂಥೆಟಿಕ್ ಚರ್ಮದಿಂದ ಇದನ್ನು ತಯಾರಿಸ್ತಾರೆ. ಇದು ಗೋಲಾಕಾರವಾಗಿದ್ದು ಸಮಾನ ಬಿಳುಪು ಬಣ್ಣಗಳಿಂದ ಕೂಡಿರ್ತೈತೆ. ಕೆಲವು ಬಣ್ಣಗಳ ಮಿಶ್ರಣ ಕೂಡ ಆಗಿರ್ತೈತೆ. ಇದು ಸುತ್ತಳತೆ ಎಷ್ಟಿರ್ತದೆ ಅಂದರೆ 65 ಸೆಂಟಿಮೀಟರಿಂದ 67 ಸೆಂಟಿಮೀಟರ್ ಇರ್ತೈತಿ. ತೂಕ 260 ರಿಂದ 280 ಗ್ರಾಮ್ ಇರ್ತೈತಿ. ಜಾಳಿಗೆ ಹೆಂಗಿರ್ತಂದರೆ ನೆಟ್ಟು ಉದ್ದ 9.5 ಮೀಟರ್ನಿಂದ 10 ಮೀಟರ್ ಇರ್ತೈತೆ. 10 × 10 ಸೆಂಟಿಮೀಟರ್ ಚೌಕಗಳಿಂದ ಕೂಡಿರ್ತೈತೆ. ಚೌಕಗಳು ಏನಿರ್ತದೆ? 10 ಮೀಟರ್ ಉದ್ದ, 10 ಸೆಂಟಿಮೀಟರ್ ಅಗಲ, 10 ಸೆಂಟಿಮೀಟರ್ ಉದ್ದ ಇರ್ತೈತೆ. ಜಾಳಿಗೆ ಮೇಲ್ಭಾಗ ಕ್ಯಾನ್ವಾಸ್ ಬಟ್ಟೆಯಿಂದ ಇದರಲ್ಲಿ 7 ಸೆಂಟಿಮೀಟರ್ ಅಗಲದ ಬಿಳಿ ಬಟ್ಟೆಯನ್ನು ಹಾಕಿರ್ತಾರೆ. ನೆಟ್ಟಿನ ಉದ್ದಕ್ಕೂ ಕೂಡ ಇದನ್ನು ಹೊಲಿದಿರ್ತಾರೆ. 5 ಸೆಂಟಿಮೀಟರ್ನಿಂದ 1 ಮೀಟರ್ ಉದ್ದದ 2 ಬಿಳಿ ಪಟ್ಟಿಗಳು ಇಲ್ಲಿ ಹಾಕಿರ್ತಾರೆ. ಇದಕ್ಕೆ ಬದಿ ಪಟ್ಟಿ ಅಂತೇಳಿ ಕರೀತಾರೆ. ಜಾಳಿಗೆಯ ಕೆಳಭಾಗದಲ್ಲಿ 5 ಸೆಂಟಿಮೀಟರ್ ಇರ್ತೈತೆ. ಇದನ್ನು ಕ್ಯಾನ್ವಾಸ್ ಬಟ್ಟೆಯನ್ನು ನೆಟ್ಟಿನ ಉದ್ದಕ್ಕೂ ಕೂಡ ಹೊಲಿದಿರ್ತಾರೆ. ಆ್ಯಂಟೆನಾ ಉದ್ದ ಎಷ್ಟಿರ್ತದೆ? 1.80 ಮೀಟರ್ ಹಾಗೂ 10 mm ವ್ಯಾಸ. 2 ಆ್ಯಂಟೆನಾಗಳು ಬೇಕು, ಆ ಕಡೊಂದು ಈ ಕಡೊಂದು. ಇವು ಕೆಂಪು ಮತ್ತು ಬಿಳಿ ಬಣ್ಣಗಳಿಂದ
ಇರ್ತವೆ. 10 ಸೆಂಟಿಮೀಟರ್ ಒಂದರಂತೆ ಏನಿರ್ತಾರೆ ಇದು ಹಚ್ಚಿರ್ತಾರೆ. ನೆಟ್ಟಿನ ಮೇಲೆ ಆ್ಯಂಟೆನಾದ ಉದ್ದ ಎಷ್ಟಿರ್ತದೆ 0.80 ಮೀಟರ್ ಅಂದರೆ 80 ಸೆಂಟಿಮೀಟರ್. ಅಥವಾ ಇದನ್ನು ಫೈಬರ್ನಿಂದ ಮಾಡಿರ್ತಾರೆ. ಎದರಿಂದ ಮಾಡಿರ್ತಾರೆ? ಇದು ಪ್ಲಾಸ್ಟಿಕ್ ಅಥವಾ ಫೈಬರ್ನಿಂದ ಮಾಡಿರ್ತಾರೆ. 3 ಚೆಂಡುಗಳ ಪದ್ಧತಿ ಅಥವಾ ವಿಧಾನ. ಪ್ರಥಮ ದರ್ಜೆ ಪಂದ್ಯಗಳಲ್ಲಿ 1 ಅಂಕಣಕ್ಕೆ 3 ಚೆಂಡುಗಳು ಒದಗಿಸಬೇಕು. ಆಟದಲ್ಲಿ ಯಾವುದೇ ಕಾರಣಾಂತರಗಳಿಂದ ದೂರ ಅಥವಾ ತಾಂತ್ರಿಕ ತಡೆಯಾದಾಗ ಬೇರೆ ಚೆಂಡು ತಕ್ಷಣ ನೀಡಬೇಕು. ಮುಕ್ತ ವಲಯದ 2 ಸ್ಪರ್ಶಗಳಲ್ಲಿ ಏನು ಮಾಡ್ತಾರೆ? ಒಂದೊಂದು ಚೆಂಡು ಮತ್ತು ರೆಫ್ರಿ ಹಿಂಭಾಗದಲ್ಲಿ ಈ ಚೆಂಡನ್ನು ಇಟ್ಟಿರ್ತಾರೆ. ಹೀಗೆ ಇಲ್ಲಿ ಗಂಟ ಇದು ಸಾಕು. ಮುಂದಿನ ಭಾಗ ಏನು ಮಾಡೋಣ? ಮುಂದಿನ ತರಗತಿಯಲ್ಲಿ ಮಾಡೋಣ. ವಲಯಗಳು ಹಿಡಿದು 2 ಪಾರ್ಟಲ್ಲಿ ಮಾಡೋಣ, ಯಾಕಂದರೆ ಇದು ಜಾಸ್ತಿ ಆಗುತ್ತೆ. ಎಲ್ಲರೂ ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವೀಕ್ಷಿಸಿ ಶೇರ್ ಮಾಡಿ ನಿಮ್ಮ ಅಧ್ಯಯನಕ್ಕೆ ಇವನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.